ಕಾಡ್ಗೋಡಿ ಪೊಲೀಸ್ ಸ್ಟೇಷನಿಂದ ಕಾಲ್ ಬಂದಿತ್ತು. ಸೊ ಲೈಕ್ ಏನೋ ಅಪ್ಡೇಟ್ ಕೊಡಬೇಕಂತೆ ಅವರು. ಸೊ ಎಲ್ಲರಿಗೂ ಗೊತ್ತಿರಲ್ಲ. ಸೊ ನಮ್ಮ ದುಲಾರಿ ಸೀಸ್ ಆಗಿದೆ ಸ್ಟೇಷನ್ ಕಡೆಯಿಂದ. RX ನಮ್ಮ ದುಲಾರಿ ಎಲ್ಲ ಅವತ್ತಿಲ್ಲೇ ನಿಂತ್ಕೊಂಡಿದ್ದು. ಸೊ ಇದೊಂದು ಸ್ಟೋರಿ ಆಗಿದೆ. ಸೊ ಬನ್ನಿ ಹೋಗ್ತಾ ಹೇಳ್ತೀನಿ. ಸೊ ಗೈಸ್ ನಮಗೆ ಕಾಡ್ಗೋಡಿ ಕಡೆಯಿಂದ ಸ್ಟೇಷನ್ ಕಡೆಯಿಂದ ಲೆಟ್ರ್ ಸಿಕ್ಕಿರ್ಬೋದು. ಅಲ್ಲಿದೆ ನಮ್ಮ ದುಲಾರಿ. ಸೊ ಅಲ್ಲಿಂದ ಹಾಕಿದ್ರು, ಫುಲ್ ಗಲೀಜಾಗೋಗಿತ್ತು ಅಂತ ಮುಂದೆ ಹಾಕಿ. ಸೊ ಗೈಸ್ ಅಸ್ಸಲಾಮು ಅಲೈಕುಮ್. ಸೊ ಆಫ್ಟರ್ ಅ ಲಾಂಗ್ ಟೈಮ್ ಬ್ಲಾಗಿಗೆ ಬಂದಿದ್ದೀನಿ, ಅದು ಮೋಟೋ ಬ್ಲಾಗು. ಸೊ ನಮ್ಮ RX ನಮ್ಮ ದುಲಾರಿ ಎಲ್ಲ ಅವತ್ತಿಲ್ಲೇ ನಿಂತ್ಕೊಂಡಿದ್ದು. ಸೊ ಇದೊಂದು ಸ್ಟೋರಿ ಆಗಿದೆ. ಸೊ ಬನ್ನಿ ಹೋಗ್ತಾ ಹೇಳ್ತೀನಿ. ಸೊ ಇವಾಗ ನಿಂತ್ಕೊಂಡಿರೋದು ನಮ್ಮ ಹತ್ರ ನಮ್ಮ ಮಾರ್ಕೋ ನಿಂತ್ಕೊಂಡಿದೆ. ಸೊ ಮಾರ್ಕೋ ಎತ್ತಾ ಇಲ್ಲ, ಚೆಕ್ಔಟ್ ಮಾಡ್ಬೋದು. ಧೂಳು ತುಂಬೋಗಿದೆ. ಆ್ಯಂಡ್ ನಮ್ಮ ಬೆನೆಲಿಲಿದೆ, ನಮ್ಮ ಚೇತಕ್ಕು ಆ್ಯಂಡ್ ನಮ್ಮ ದುಲಾರಿಯಲ್ಲಿದೆ. ಬನ್ನಿ ನೋಡಿಸ್ತೀನಿ. ಹೋಗ್ತಾ ಏನೇನು ಸ್ಟೋರಿ ಆಗಿರ್ತಾವೆಲ್ಲ ಹೇಳ್ತೀನಿ ನಿಮಗೆ. ಬನ್ನಿ ಗೈಸ್. ಸೊ ಗೈಸ್ ನಾವಿವಾಗ ಓಡಿಸಿರೋದು ನಮ್ಮ ಬೆನೆಲಿ 300. ಸೊ ಹ್ಯಾಸ್ ಇಟ್ ಈಸ್ ನಾನು ಹೇಳಿದ್ದೆ, ಐ ರೆಸ್ಪೆಕ್ಟ್ ಎವ್ರಿ ಬೈಕ್ಸ್. ಸೊ ನಮ್ಮ ಮೇನ್ ಟಾಪಿಕ್ ಬರೋಣ. ಸೊ ಇವಾಗ ನಮಗೆ ಕಾಡ್ಗೋಡಿ ಪೊಲೀಸ್ ಸ್ಟೇಷನಿಂದ ಕಾಲ್ ಬಂದಿತ್ತು. ಸೊ ಲೈಕ್ ಏನೋ ಅಪ್ಡೇಟ್ ಕೊಡಬೇಕಂತೆ ಅವರು. ಸೊ ಎಲ್ಲರಿಗೂ ಗೊತ್ತಿರಲ್ಲ. ಸೊ ನಮ್ಮ ದುಲಾರಿ ಸೀಸ್ ಆಗಿದೆ ಸ್ಟೇಷನ್ ಕಡೆಯಿಂದ. ಸೊ ಅದು ಏನಕ್ಕಾಯಿತು, ಸೀಸ್ ಆಯಿತು, ಹೆಂಗೆ ಸೀಸ್ ಆಯಿತು ಎಲ್ಲ ಡೀಟೇಲಾಗಿ ಹೇಳ್ತೀನಿ. ಸೊ ಒಂದು 10 ಮಿನಿಟ್ಸ್ ಹೋಗಬೇಕು ಸ್ಟೇಷನ್ ಹತ್ರ. ಹೋಗಿ ಅವ್ರು ಏನು ಹೇಳ್ತಾರೆ ಗೊತ್ತಿಲ್ಲ, ಹೋಗಿ ಮಾತಾಡ್ಸೋಣ. ಸೊ ನಮ್ಮ ಕಾಡ್ಗೋಡಿ ಪೊಲೀಸ್ ಸ್ಟೇಷನ್ ಜಾಸ್ತಿ ದೂರ ಇಲ್ಲ ನಮ್ಮ ಮನೆಯಿಂದ, ಜಸ್ಟ್ ನಿಯರ್ ಬೈನೇ ಇದೆ. ಸೊ ಇದೇ ಬಂದ್ಬಿಟ್ಟೆ ನಮ್ಮ ಕಾಡ್ಗೋಡಿ ಪೊಲೀಸ್ ಸ್ಟೇಷನ್. ಇಲ್ಲಿ ಯಾವುದೋ ಗಾಡಿ ನಿಲ್ಸವ್ರೆ. ಸೊ ಗಾಯ್ಸ್ ನನ್ನ ಗಾಡಿ ಕಾಣ್ತಾ ಇಲ್ಲ, ಇಲ್ಲೇ ಹಾಕಿದ್ದೆ. ಸೊ ಹಿಂದೆ ಹಾಕಿರಬೇಕು. ಗಾಯ್ಸ್ ಚೆಕ್ಔಟ್ ಮಾಡ್ಬೋದು. ನಮ್ಮ ದುಲಾರಿ ಇಲ್ಲಿ ನಿಂತ್ಕೊಂಡಿದೆ. ಸೊ ಕವರೆಲ್ಲ ಹಾಕಿಕ್ಕಿದ್ದೆ, ಬಟ್ ಕವರ್ ಯಾರು ಕಾಣಿಸ್ತಾ ಇಲ್ಲ. ವೀಲಿಂಗ್ ಕೇಸ್ ಅಂತ ಇಂಜನು ಹಾಕಿದ್ದಾರೆ, ಪ್ಲೇಟು. ಸೊ ಗಾಡಿ ಈ ಥರ ಕಂಡೀಷನಲ್ಲಿದೆ. ಸೊ ಬನ್ನಿ ಗೈಸ್, ಆಚೆ ಹೋದ್ಮೇಲೆ ಮತ್ತೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಫುಲ್ ಧೂಳಾಗಿ ಹೋಗೈತೆ ಗಾಡಿ. ಸೊ ಕ್ಯಾಟ್ಲಿಕ್ ಸೈಲೆನ್ಸರ್ ಹಾಕೊಂಡು ಕೊಟ್ಬಿಟ್ಟಿದ್ದೀರಿ. ಸೊ ಗೈಸ್ ನಮಗೆ ಕಾಡ್ಗೋಡಿ ಕಡೆಯಿಂದ ಸ್ಟೇಷನ್ ಕಡೆಯಿಂದ ಲೆಟ್ರ್ ಸಿಕ್ಕಿದೆ. ನಿಮ್ಮ ದುಲಾರಿನ ನೋಟ್ಸ್ ಕೊಟ್ಟಿದ್ದೀನಿ. ಸೊ ನಮ್ಮ ದುಲಾರಿ ಇಲ್ಲಿ ನಿಂತ್ಕೊಂಡಿದೆ. ಸೊ ಚೆಕ್ಔಟ್ ಮಾಡ್ಬೋದು. ಅಲ್ಲಿದೆ ನಮ್ಮ ದುಲಾರಿ. ಸೊ ಅಲ್ಲಿಂದ ಹಾಕಿದ್ರು, ಫುಲ್ ಗಲೀಜಾಗೋಗಿತ್ತು ಅಂತ ಮುಂದೆ ಹಾಕಿ ಮತ್ತೆ ಕವರ್ ಹಾಕಿದ್ದೀನಿ. ಆ್ಯಂಡ್ ಇದನ್ನು ತಗೊಂಡು ಮತ್ತೆ ನೋಡಬೇಕು ಏನು ಕತೆ ಇದೆಯಾ ಇಲ್ಲ ಗೊತ್ತಿಲ್ಲ. ಸೊ ಇಲ್ಲಿ ನನ್ನ ಸೈನ್ ಬೇಕಾಗಿತ್ತು, ನಾನು ಮಾಡಿದ್ದೀನಿ ಪ್ಲಸ್. ಸೊ ಬನ್ನಿ ಇವಾಗ ನಿಮಗೆ ನಾವು ಬೆನ್ನಿಲಿ ಅಲ್ಲಿ ಹೋಗ್ತಾ ಸ್ಟೋರಿ ಡೀಟೇಲಿ ಹೇಳ್ತೀನಿ, ಏನೇನಿದೆ, ಏನೇನು ನಮ್ಮ ಆಯಿತು ಕತೆ. ಸೊ ಗಾಯ್ಸ್ ಸ್ಟೋರಿಗೆ ಬರೋಣ. ಸೊ ಸ್ಟೋರಿ ಏನಾಯ್ತು ಅಂದರೆ, ವೆಡ್ನೆಸ್ಡೇ ನೈಟ್ ನಮ್ಮ ಸ್ವಲ್ಪ ಫ್ರೆಂಡ್ಸ್ ಸಿಕ್ಕಿದ್ರು. ಸೊ ಅವರೆಲ್ಲ ನನಗೆ ಹೇಳಿದ್ರು ಲೈಕ್, ಬ್ರೋ ನಿಮ್ಮ ಗಾಡಿ ಈ ಥರ ನಿಮ್ಮ ವೀಡಿಯೋಸ್ ಎಲ್ಲ ಸ್ಟೇಷನಲ್ಲಿ ನೋಡಿದ್ರಿ. ಸೊ ನಾವು ಅದನ್ನು ಲೈಟಿಗೆ ತೊಗೊಂಡ್ರಿ. ನಮ್ಮ ಫಸ್ಟ್ ಮಿಸ್ಟೇಕು, ತುಂಬ ಲೈಟಿಗೆ ತೊಗೊಂಡ್ರಿ. ನಾನು ಅಂದ್ಕೊಂಡೆ ಅಷ್ಟು ಬೇಗ ಆ್ಯಕ್ಷನ್ ಆಗಲ್ಲ, ಏನೂ ಆಗಲ್ಲ. ಸೊ ಥರ್ಸ್ಡೇ ಮಾರ್ನಿಂಗ್ ಏನು ಕೇಳಿಸ್ಕೊತೀನಿ ಅಂದರೆ, ನನಗೆ ನಮ್ಮ ಅಣ್ಣ ಕಡೆಯಿಂದ ಫೋನ್ ಬರುತ್ತೆ, ಹಿಂಗೆ ಕಾಪ್ಸ್ ಅವ್ರು ಮನೆ ಹತ್ರ ಬಂದಿದ್ದಾರೆ, ಗಾಡಿ ಫೋಟೋಗಳು ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಐ ವಾಸ್ ಲೈಕ್ ಶಾಕ್. ಏನು ಗುರು ಇಷ್ಟು ಬೇಗ ಇವೆಲ್ಲ ಆಗೋಯ್ತು. ಇಟ್ ವಾಸ್ ಅನ್ಬಿಲೀವೇಬಲ್ ಗೈಸ್ ನನಗೆ. ಯಾಕಂದರೆ ನಾನು ದುಲಾರಿನ ಯಾವಾಗೂ ನಾನು ವೀಲಿ ಹೊಡಿತಾ ಇದ್ದಿದ್ದು ಬಂದುಬಿಟ್ಟು 2016, 17 ಆ ಟೈಮಲ್ಲಿ ಹೊಡಿತಾ ಇದ್ದೆ. ಸೊ ಇದ್ದಿಲ್ಲ ಗೈಸ್, ತುಂಬಾ ರೇರ್ ಹೊಡಿತಾ ಇದ್ದಿದ್ದು ನಾವು ವೀಲಿ. ಸೊ ಗೈಸ್ give me 2 seconds, let me cross this road. So guys, sorry for the 2-3 seconds disturbance ಬಿಕಾಸ್ ಅಲ್ಲಿ ತುಂಬ ಟ್ರಾಫಿಕ್ ಆಗಿತ್ತು. ಸೊ ಅದರಿಂದ ಸೊ ಗೈಸ್ ನಾನು ವೀಲಿ ಬಿಟ್ಟಿದ್ದು ಆ ಟೈಮಲ್ಲಿ. ಸೊ ಇವಾಗ ಅದು ಏನಾಯ್ತು ಅಂದರೆ, ಮೊನ್ನೆ ನಮ್ಮ ಸ್ವಲ್ಪ ಹೇಳ್ಬೇಕಂದ್ರೆ ಮುಸ್ಲಿಮ್ಸೇ ನಮ್ಮವರೇ. ಸೊ ಅವರೆಲ್ಲ ಏನು ಮಾಡಿದ್ರು ಅಂದರೆ, ತಾಕೀರತ್ತಲ್ಲಿ
ಲೈಕ್ ಶಾಬಾನ್ಗೆ ಟೂಲ್ಸ್ಗಳು ಅದು ಇದು ತೆಗ್ಬಿಟ್ಟು ಫುಲ್ ಹವಾ ಮಾಡೋಣ ಅದು ಇದು ಅಂತ ಮಾಡಿದ್ರು. ಅವ್ರು ಏನು ಮಾಡಿದ್ರು ಗೊತ್ತಾ, ಕೆಲಸದಿಂದ ಯಾರೆಲ್ಲ ವೀಲಿ ಎಲ್ಲ ಬಿಟ್ಟು ಚೆನ್ನಾಗವ್ರೆ ಇವ್ರನ್ನೆಲ್ಲ ಟಾರ್ಗೆಟ್ ಆಗಿ ಅವೆಲ್ಲ ಹಳೆ ವೀಡಿಯೋಗಳನ್ನೆಲ್ಲ ತೆಗ್ದು ನಾವು ಏನು ಮಾಡಿಲ್ಲ ಇವಾಗೆಲ್ಲ ನಾವೆಲ್ಲ ಬಿಟ್ಬಿಟ್ಟು ಚೆನ್ನಾಗಿರೋನೆಲ್ಲ ಹಾಕ್ಕೊಂಡಿದ್ದಾರೆ. ಸೊ ನನ್ನ ಹಾಕ್ಕೊಂಡಿದ್ದಾರೆ, ನಮ್ಮ ಯೂಟ್ಯೂಬರ್ 2-3 ಜನ ನಮ್ಮ ಫ್ರೆಂಡ್ಸ್ ಇದ್ದಾರೆ, ಅವ್ರನ್ನ ಹಾಕ್ಕೊಂಡಿದ್ದಾರೆ. ಸೊ ಐ ಡೋಂಟ್ ಥಿಂಕ್ ಇಟ್ ಈಸ್ ಸಮಥಿಂಗ್ ಹ್ಯಾಪನಿಂಗ್ ಗುಡ್. ಸೊ ಅವರು ಗೋರ್ಮೆಂಟ್ ಅವರು ಏನು ಮಾಡೋಕ್ಕಾಗಲ್ಲ ಗೈಸ್, ಬಿಕಾಸ್ ಗೋರ್ಮೆಂಟ್ ಅವ್ರಿಗೆ ಮೇಲಿಂದ ಪ್ರೆಷರ್ ಬೀಳ್ತಾ ಇದೆ. ಸೊ ಅವ್ರು ಮಾಡಲೇಬೇಕು, ಬಿಕಾಸ್ ಇವರು ಕೆಲಸ ಮಾಡಿದಿಂದ ಇವರೆಲ್ಲರನ್ನೂ ಕ್ಯಾಚ್ ಮಾಡ್ತಾ ಇದ್ದಾರೆ. ಹಳೇದಿಲ್ಲ ಇರಲಿ ಹೊಸದಿರಲಿ ಎಲ್ಲರನ್ನೂ ಕ್ಯಾಚ್ ಮಾಡ್ತಾ ಇದ್ದಾರೆ. ಇಂಥವ್ರಂತೂ ಬಿಡೋಂಗಿಲ್ಲ. ಬಿಕಾಸ್ ಸೊ ಇಲ್ಲೆಲ್ಲ ನೀವು ಅನ್ಕೊತೀರಾ ಪೊಲಿಟಿಕ್ಸ್ ನಡೆಯುತ್ತೆ ಅದು ಇದು, ಯಾವುದು ನಡೆಯಲ್ಲ ಸರ್. ಇಲ್ಲೇ ಪೊಲಿಟಿಕ್ಸ್ ವರ್ಕ್ ಆಗಲ್ಲ, ಯಾವುದು ವರ್ಕ್ ಆಗಲ್ಲ. ಕೋರ್ಟ್ಗೆ ಹೋಗಬೇಕು, ಗಾಡಿ ಬಿಡಿಸ್ಕೊಬೇಕು. ಡಾಕ್ಯುಮೆಂಟ್ಸ್ ಇದ್ದರೆ ಓಕೆ, ಡಾಕ್ಯುಮೆಂಟ್ಸ್ ಇಲ್ಲ ಅಂದರೆ ಗಾಡಿ ಮತ್ತೋಗ್ಬೇಕು. ಸಿಂಪಲ್ ಥಿಂಗ್. ಏನಾಗ್ತಾಯಿದೆ ಅಂದರೆ ಫಾಲ್ಟು ಗೈಸ್, ದಯವಿಟ್ಟು ಹೇಳ್ತೀನಿ, ನಿಮ್ಮ ಟೂಲ್ಸು ಇದು ಅದು ಈ ಜಮಾನದಲ್ಲಿ ಯಾವುದು ವರ್ಕೌಟ್ ಆಗಲ್ಲ. ನೀವು ವಿಡಿಯೋ ಹಾಕ್ತೀರಾ ಅಂದರೆ ಟಕ್ಕಂತ 5 ನಿಮಿಷಕ್ಕೆಲ್ಲ ನೀವು ಸ್ಟೇಷನಲ್ಲಿ ಇರ್ತೀರಾ. ಇವಾಗ ಆ ಥರ ಪಾಯಿಂಟ್ ಬಂದಿದೆ. ನೀವು ಅನ್ಕೊತೀರಾ ನಾನು ರೌಡಿ, ನಾನು ಇದು ಮಾಡ್ಕೊತೀನಿ ಅದು ಮಾಡ್ಕೊತೀನಿ, ಯಾವುದು ವರ್ಕೌಟ್ ಆಗಲ್ಲ. ಒಂದು ತಲೆಯಲ್ಲಿ ಇಕ್ಕೊಳ್ಳಿ ಗೈಸ್, ದುಡ್ಡಿದ್ರೆ ದುನಿಯಾ. ಸೊ ನನ್ನ ಹತ್ರ ಇವಾಗ ದುಡ್ಡು ಐತೆ ಅಂದರೆ ನನ್ನ ಗಾಡಿನ ಬಿಡಿಸೋ ಕೆಪಾಸಿಟಿ ನನ್ನ ಹತ್ರ ಇರಬೇಕು. ಸೊ ಯಾಕಂದರೆ ತಿರುಗಬೇಕು, ಇಲ್ಲಿ ಅಲ್ಲಿ ತಿರುಗಬೇಕು, ಕೋರ್ಟು ಕಚೇರಿ ಏನು ಕಮ್ಮಿ ಖರ್ಚು ಅಂದ್ಕೊಂಡಿದ್ದೀರಾ, ಖರ್ಚಿದೆ. ಸೊ ಅವೆಲ್ಲ ನೋಡಿಕೊಂಡು ಮಾಡಬೇಕು. ಅದೇ ನಾನು ರೌಡಿ, ನಾನು ಟೂಲಿಕ್ಕೊಂಡು ಓಡಾಡ್ತೀನಿ ಎಲ್ಲ ಅಂದವರು ಸ್ಟೇಷನಲ್ಲೇ ಕುತ್ಕೊಬೇಕು, ಬೇರೆ ನಿಮ್ಗೇನೂ ಇಲ್ಲ. ಗೈಸ್ ಆದಷ್ಟು ನೀವು ಹೆಲ್ಮೆಟ್ಗಳು ಹಾಕ್ಕೊಂಡು ಸೊ ವೀಲಿ ಎಲ್ಲ ಹೊಡೆಯೋರ್ಗೆ ಒಂದು ಮಾತು ಹೇಳ್ತೀನಿ, ದಯವಿಟ್ಟು ರೋಡ್ಗಳಲ್ಲಿ ಹೊಡೆದ್ಬಿಟ್ಟು ಏನೇನೋ ಮಾಡೋಕ್ಕೆ ಹೋಗಬೇಡಿ. ನಮ್ಮದೇ ಹಳೆ ವೀಡಿಯೋ ಇಟ್ಕೊಂಡು ಎಷ್ಟು ಪ್ರಾಬ್ಲಮ್ ಆಯಿತು ನೋಡಿರ್ತೀರಾ. ನಿಮಗೆಲ್ಲ ಪ್ರಾಬ್ಲಮ್ ಆಗೇ ಆಗುತ್ತೆ ಒಂದು ದಿವಸ ಇಲ್ಲ ಒಂದು ದಿವಸ. ಸೊ ನಾನು ಮೋಟೋ ಬ್ಲಾಗಿಂಗ್ ಮಾಡಿ ಅಮ್ಮಮ್ಮ ಅಂದ್ರೂ ತುಂಬ ಲಾಂಗ್ ಟೈಮ್ ಆಗೋಗಿತ್ತು. ಆ್ಯಂಡ್ ಡಿಯರ್ ಮುಸ್ಲಿಮ್ ಬ್ರದರ್ಸ್, ನಾನು ಒಬ್ಬ ಮುಸ್ಲಿಮೇ. ಸೊ ಐ ಆಮ್ टेलिंग यू गाइस ब्रो, तुम्हें क्या तो भी करना, शो मारना, अच्छा पड़को, अच्छा क्या तो भी कर को मारो शो दादा, कौन भी नको कहते नहीं, अच्छा रिजल्ट लो, कौन नको कहते नहीं. पुलिस वाले क्या तो भी बनो, IPS का तो बनो दादा. ये पूरा क्या दादा शौक, हाँ टूल कई को दादा, लीगली गन रख ले फिरो पुलिस बन को, चाकू तुम्हें फिराया नहीं तक एक गोली में काम ख़त्म हो जाता. सो तुम ना पूरा मैं इतना बोलना चाहता हूँ मेरे भाया, वो सब काम नको भाया. तुम्हें एक जने करते सो 1000 जने को तकलीफ होने की काम करो नको. हमारे खम कुछ गलत नाम आता. सो अब ಸೊ ಗನ್ನೆ ಫ್ಯೂಲ್ ಅಪ್ ಮಾಡ್ಕೊಂಬಿಡೋಣ. ಫ್ಯೂಲ್ ಅಪ್ ಮಾಡೋಣ ಅಂದ್ರೂ ಫೋನು ಸ್ವಿಚ್ ಆಫ್ ಆಗೋಗೈತೆ. ಇರೋ ಕ್ಯಾಶಲ್ಲಿ ಇವಾಗ ಹಾಕ್ಸ್ಕೊಬೇಕು. ಸೊ ಫೋನ್ ನಂಬ್ಕೊಂಡು ಇದ್ರೆ ನಾವು ಫೋನುಗಳಿಗೆ ಇದೊಂದು ಬಾಧೆ. ಸೊ ಫ್ಯಾಶ್ ಎಷ್ಟಿದೆ ನೋಡ್ಕೊಂಬಿಡೋಣ. ಸೊ ಶಟ್ ₹10, ₹220. ಸೊ 230ಗೆ ಫ್ಯೂಲ್ ಅಪ್, ಯಾಕಂದರೆ ಫೋನ್ ಸ್ವಿಚ್ ಆಫ್. ಬೇರೆ ಯಾವುದೋ ಫೋನ್ ಒಂದು ಇಕ್ಕೊಬೇಕಪ್ಪ, ಆ್ಯಂಡ್ರಾಯ್ಡು. ಬಾರ ನುಗ್ಸ್ಬಿಡಂಗೆ. ಸೊ ಗೈಸ್, ನನಗೆ ಪೆಟ್ರೋಲ್ ಬಂಕಲ್ಲಿ ಇದೊಂದು ಗೊತ್ತಾಗಲ್ಲ. ಸೊ 230ಗೆ ಹಾಕ್ಸಿದಲ್ಲ, 210 ಆದಮೇಲೆ ಬೀಟ್ರೆ ಸ್ಲೋ ಆಗೋಯ್ತು. ಸೊ ವಾಟ್ ಈಸ್ ದಿ ಫಾಲ್ಟ್, ವಿ ಡೋಂಟ್ ನೋ ದ್ಯಾಟ್.
ಚೆಕ್ಔಟ್ ಮಾಡಿದ್ರ ಜಸ್ಟ್ ಮಿಸ್ ನಾಯಿ. ಸೊ ಗೈಸ್ ವಿಡಿಯೋ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ದೀನಿ. ಸೊ ನಮ್ಮ ದುಲಾರಿ ಯಾವಾಗ ಏನು ಬರುತ್ತೆ ಒಂದು ಚಿಕ್ಕ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ಗೈಸ್ ಎಲ್ಲರೂ ಹುಷಾರು, ನಿಮ್ಮ ಗಾಡಿಗಳನ್ನ ಹುಷಾರಾಗಿ ಇಕ್ಕೊಳ್ರಿ. ಸೊ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ. ಅಷ್ಟೊತ್ತಿಗೆ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್, ರೈಟ್ ಸೇಫ್ಲಿ ಗೈಸ್. ಹೆಲ್ಮೆಟನ್ನು ಹಾಕೋದಂತೂ ಮರಿಬೇಡ್ರಿ, ಇಲ್ದಿರೋ ಕೇಸ್ಗಳೆಲ್ಲ ಬೀಳುತ್ತೆ ಗಾಡಿ ಮೇಲೆ, ಅದರಿಂದ ಹೆಲ್ಮೆಟ್ ಯಾವಾಗ ಯೂಸ್ ಮಾಡಿ. ಸೊ ಸಿಗೋಣ ಗೈಸ್, ಅಲ್ಲ ಪೀಸ್.